ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ ಚರಂತಿಮಠ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಚಳಿಗಾಲದ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿಹಾಕೋದಕ್ಕೆ ವಿಪಕ್ಷಗಳು ಏನೇನು ದಾಳವನ್ನ ಉರುಳಿಸ್ತವೆ, ಹಾಗೆ ಆಡಳಿತ ಪಕ್ಷ ತನ್ನನ್ನ ತಾನು ಡಿಫೈನ್ ಮಾಡಿಕೊಳ್ಳೋದಕ್ಕೆ ಏನೇನು ಸ್ಟ್ರಾಟಜಿಗಳನ್ನ ಹೇಳಿತಾ ಇದೆ. ಸದ್ಯಕ್ಕೆ ಆ ನಿಟ್ಟಿನಲ್ಲಿ ತಯಾರಿಗಳೆಲ್ಲವೂ ಕೂಡ ಹೇಗಿದ್ದಾವೆ ಬಸವರಾಜ್? ಬಹಳ ಪ್ರಮುಖವಾಗಿ ಕುರ್ಚಿ ಕಿತ್ತಾಟದಿಂದ ರಾಜ್ಯ ಸರ್ಕಾರದಲ್ಲಿ ಸಚಿವರ ನಡುವೆ ಶಾಸಕರ ನಡುವೆ ಸಮನ್ವಯದ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಈಗಾಗಲೇ ಶಾಸಕರು ಬಣವಾರ ವಿಂಗಡಣೆ ಆಗಿದ್ದಾರೆ. ಯಾಕಂದ್ರೆ ಡಿಸಿಎಂ ಬಣ ಮತ್ತು ಸಿಎಂ ಬಣದ ಒಂದಷ್ಟು ಕಡೆ ಗುರುತಿಸಿಕೊಳ್ಳುವಂತ ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಬಣವಾರ ವಿಂಗಡಣೆ ಆಗಿರೋದ್ರಿಂದ ಸರ್ಕಾರದಲ್ಲಿ ಸಮನ್ವಯದ ಕೊರತೆ ಇದೆ. ಸಚಿವರು ಕೂಡ ವಿಂಗಡಣೆ ಆಗಿದ್ದಾರೆ, ಅಲ್ಲಿ ಕೂಡ ಸಮನ್ವಯದ ಕೊರತೆ ಎದ್ದು ಕಾಡ್ತಾ ಇದೆ. ಇದು ನಡೀತಕ್ಕಂಥ ಅಧಿವೇಶನದಲ್ಲೂ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ವಿಪಕ್ಷಗಳು ಹಾಕುವಂತ ದಾಳ, ಎದುರೇಟು, ತಿರುಗೇಟು ಎಲ್ಲಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾದ್ರೆ ಸರ್ಕಾರ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಬಣ್ಣ ಬಡದಾಟದಿಂದ ವಿಮುಖರಾಗಿರೋ ಕಾರಣಕ್ಕಾಗಿ ಅವರನ್ನ ಒಂದುಗೂಡಿಸುವಂತ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರತಕ್ಕಂಥದ್ದು. ಒಂದು ವೇಳೆ ಏನಾದರೂ ವಿಪಕ್ಷಗಳು ಒಂದಷ್ಟು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವುದಾಗ್ಲಿ, ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳೋದಾಗ್ಲಿ, ಈ ತರದ ಕುರ್ಚಿ ಕಿತ್ತಾಟದಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದೆ ಅನ್ನುವಂಥದ್ದನ್ನು ಆರೋಪಗಳನ್ನು ಮಾಡೋದಾಗ್ಲಿ ಎಲ್ಲವನ್ನು ಕೂಡ ಮಾಡೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರವನ್ನು ಡಿಪೆಂಡ್ ಮಾಡ್ಕೊಳ್ಬೇಕಾಗಿದ್ದು ಆಡಳಿತ ಪಕ್ಷದ ಕೆಲಸ. ಆದ್ರೆ ಇಲ್ಲಿ ಸಮನ್ವಯದ ಕೊರತೆ ಎದುರಾಗ್ತಾ ಇರೋದ್ರಿಂದ ಇದನ್ನ ಒಂದು ಮಾಡಿಸುವಂತ ಕೆಲಸ ಈಗ ಸಿಎಂ ಸಿದ್ದರಾಮಯ್ಯ ಮೇಲೆ ಇರತಕ್ಕಂಥದ್ದು. ಹೀಗಾಗಿ ಸಚಿವರನ್ನ ಇವತ್ತು 4 ಗಂಟೆಗೆ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಕ್ಯಾಬಿನೆಟ್ ಹಾಲ್ನಲ್ಲಿ ಈ ಒಂದು ಸಭೆ ನಡೀತದೆ. ಸಮನ್ವಯದಿಂದ ನಾವೆಲ್ಲರೂ ಕೂಡ ಸರ್ಕಾರದಿಂದ ಉತ್ತರವನ್ನು ಕೊಡೋಣ. ವಿಪಕ್ಷಗಳು ಹಾಕ್ತಕ್ಕಂತಹ ದಾಳಗಳಿಗೆ ನಾವು ಬಲಿಯಾಗೋದು ಬೇಡ. ಯಾವುದೇ ಕಾರಣಕ್ಕೂ ನಾವು ರಣತಂತ್ರವನ್ನು ರೂಪಿಸಿ ವಿಪಕ್ಷಗಳನ್ನು ಕಟ್ಟಿ ಹಾಕೋಣ, ಸುಗಮವಾಗಿ ಈ ಅಧಿವೇಶನವನ್ನ ನಡೆಸೋಣ ಮತ್ತು ಈ ನಮ್ಮ ವಿಧೇಯಕಗಳೇನಿದಾವೆ ವಿಧೇಯಕಗಳನ್ನೆಲ್ಲವನ್ನು ಕೂಡ ಪಾಸ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಶಾಸಕರ ಹಾಜರಾತಿ ಮತ್ತು ಸಚಿವರ ಇನ್ವಾಲ್ವ್ಮೆಂಟ್ ಮತ್ತು ಪ್ರಶ್ನೋತ್ತರಗಳಿಗೂ ಕೂಡ ಉತ್ತರ ಕೊಡ್ತಕ್ಕಂಥ ಇನ್ವಾಲ್ವ್ಮೆಂಟ್ ಅನ್ನ ಸಚಿವರು ತೋರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಕೊಡೋರಿದ್ದಾರೆ. ಹಾಗಾಗಿ ಇವತ್ತು ಸಂಜೆ 4 ಗಂಟೆಗೆ ನಡೀತಕ್ಕಂತಹ ಸಭೆ ಏನಿದೆ ಅದು ಬಹಳ ಮಹತ್ವವನ್ನು ಸರ್ಕಾರದ ಮಟ್ಟಿಗೆ ತೆಗೆದುಕೊಳ್ಳುತ್ತೆ ಮತ್ತು ಸರ್ಕಾರ ಒಗ್ಗಟ್ಟಿನ ಪ್ರದರ್ಶನ ಮಾಡಲೇಬೇಕಾದ್ರೆ ಈ ಒಂದು ಸಭೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ ಚರಂತಿಮಠ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಚಳಿಗಾಲದ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿಹಾಕೋದಕ್ಕೆ ವಿಪಕ್ಷಗಳು ಏನೇನು ದಾಳವನ್ನ ಉರುಳಿಸ್ತವೆ, ಹಾಗೆ ಆಡಳಿತ ಪಕ್ಷ ತನ್ನನ್ನ ತಾನು ಡಿಫೈನ್ ಮಾಡಿಕೊಳ್ಳೋದಕ್ಕೆ ಏನೇನು ಸ್ಟ್ರಾಟಜಿಗಳನ್ನ ಹೇಳಿತಾ ಇದೆ. ಸದ್ಯಕ್ಕೆ ಆ ನಿಟ್ಟಿನಲ್ಲಿ ತಯಾರಿಗಳೆಲ್ಲವೂ ಕೂಡ ಹೇಗಿದ್ದಾವೆ ಬಸವರಾಜ್? ಬಹಳ ಪ್ರಮುಖವಾಗಿ ಕುರ್ಚಿ ಕಿತ್ತಾಟದಿಂದ ರಾಜ್ಯ ಸರ್ಕಾರದಲ್ಲಿ ಸಚಿವರ ನಡುವೆ ಶಾಸಕರ ನಡುವೆ ಸಮನ್ವಯದ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಈಗಾಗಲೇ ಶಾಸಕರು ಬಣವಾರ ವಿಂಗಡಣೆ ಆಗಿದ್ದಾರೆ. ಯಾಕಂದ್ರೆ ಡಿಸಿಎಂ ಬಣ ಮತ್ತು ಸಿಎಂ ಬಣದ ಒಂದಷ್ಟು ಕಡೆ ಗುರುತಿಸಿಕೊಳ್ಳುವಂತ ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಬಣವಾರ ವಿಂಗಡಣೆ ಆಗಿರೋದ್ರಿಂದ ಸರ್ಕಾರದಲ್ಲಿ ಸಮನ್ವಯದ ಕೊರತೆ ಇದೆ. ಸಚಿವರು ಕೂಡ ವಿಂಗಡಣೆ ಆಗಿದ್ದಾರೆ, ಅಲ್ಲಿ ಕೂಡ ಸಮನ್ವಯದ ಕೊರತೆ ಎದ್ದು ಕಾಡ್ತಾ ಇದೆ. ಇದು ನಡೀತಕ್ಕಂಥ ಅಧಿವೇಶನದಲ್ಲೂ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ವಿಪಕ್ಷಗಳು ಹಾಕುವಂತ ದಾಳ, ಎದುರೇಟು, ತಿರುಗೇಟು ಎಲ್ಲಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾದ್ರೆ ಸರ್ಕಾರ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಬಣ್ಣ ಬಡದಾಟದಿಂದ ವಿಮುಖರಾಗಿರೋ ಕಾರಣಕ್ಕಾಗಿ ಅವರನ್ನ ಒಂದುಗೂಡಿಸುವಂತ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರತಕ್ಕಂಥದ್ದು. ಒಂದು ವೇಳೆ ಏನಾದರೂ ವಿಪಕ್ಷಗಳು ಒಂದಷ್ಟು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವುದಾಗ್ಲಿ, ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳೋದಾಗ್ಲಿ, ಈ ತರದ ಕುರ್ಚಿ ಕಿತ್ತಾಟದಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದೆ ಅನ್ನುವಂಥದ್ದನ್ನು ಆರೋಪಗಳನ್ನು ಮಾಡೋದಾಗ್ಲಿ ಎಲ್ಲವನ್ನು ಕೂಡ ಮಾಡೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರವನ್ನು ಡಿಪೆಂಡ್ ಮಾಡ್ಕೊಳ್ಬೇಕಾಗಿದ್ದು ಆಡಳಿತ ಪಕ್ಷದ ಕೆಲಸ. ಆದ್ರೆ ಇಲ್ಲಿ ಸಮನ್ವಯದ ಕೊರತೆ ಎದುರಾಗ್ತಾ ಇರೋದ್ರಿಂದ ಇದನ್ನ ಒಂದು ಮಾಡಿಸುವಂತ ಕೆಲಸ ಈಗ ಸಿಎಂ ಸಿದ್ದರಾಮಯ್ಯ ಮೇಲೆ ಇರತಕ್ಕಂಥದ್ದು. ಹೀಗಾಗಿ ಸಚಿವರನ್ನ ಇವತ್ತು 4 ಗಂಟೆಗೆ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಕ್ಯಾಬಿನೆಟ್ ಹಾಲ್ನಲ್ಲಿ ಈ ಒಂದು ಸಭೆ ನಡೀತದೆ. ಸಮನ್ವಯದಿಂದ ನಾವೆಲ್ಲರೂ ಕೂಡ ಸರ್ಕಾರದಿಂದ ಉತ್ತರವನ್ನು ಕೊಡೋಣ. ವಿಪಕ್ಷಗಳು ಹಾಕ್ತಕ್ಕಂತಹ ದಾಳಗಳಿಗೆ ನಾವು ಬಲಿಯಾಗೋದು ಬೇಡ. ಯಾವುದೇ ಕಾರಣಕ್ಕೂ ನಾವು ರಣತಂತ್ರವನ್ನು ರೂಪಿಸಿ ವಿಪಕ್ಷಗಳನ್ನು ಕಟ್ಟಿ ಹಾಕೋಣ, ಸುಗಮವಾಗಿ ಈ ಅಧಿವೇಶನವನ್ನ ನಡೆಸೋಣ ಮತ್ತು ಈ ನಮ್ಮ ವಿಧೇಯಕಗಳೇನಿದಾವೆ ವಿಧೇಯಕಗಳನ್ನೆಲ್ಲವನ್ನು ಕೂಡ ಪಾಸ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಶಾಸಕರ ಹಾಜರಾತಿ ಮತ್ತು ಸಚಿವರ ಇನ್ವಾಲ್ವ್ಮೆಂಟ್ ಮತ್ತು ಪ್ರಶ್ನೋತ್ತರಗಳಿಗೂ ಕೂಡ ಉತ್ತರ ಕೊಡ್ತಕ್ಕಂಥ ಇನ್ವಾಲ್ವ್ಮೆಂಟ್ ಅನ್ನ ಸಚಿವರು ತೋರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಕೊಡೋರಿದ್ದಾರೆ. ಹಾಗಾಗಿ ಇವತ್ತು ಸಂಜೆ 4 ಗಂಟೆಗೆ ನಡೀತಕ್ಕಂತಹ ಸಭೆ ಏನಿದೆ ಅದು ಬಹಳ ಮಹತ್ವವನ್ನು ಸರ್ಕಾರದ ಮಟ್ಟಿಗೆ ತೆಗೆದುಕೊಳ್ಳುತ್ತೆ ಮತ್ತು ಸರ್ಕಾರ ಒಗ್ಗಟ್ಟಿನ ಪ್ರದರ್ಶನ ಮಾಡಲೇಬೇಕಾದ್ರೆ ಈ ಒಂದು ಸಭೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ ಚರಂತಿಮಠ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಚಳಿಗಾಲದ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿಹಾಕೋದಕ್ಕೆ ವಿಪಕ್ಷಗಳು ಏನೇನು ದಾಳವನ್ನ ಉರುಳಿಸ್ತವೆ, ಹಾಗೆ
ಆಡಳಿತ ಪಕ್ಷ ತನ್ನನ್ನ ತಾನು ಡಿಫೈನ್ ಮಾಡಿಕೊಳ್ಳೋದಕ್ಕೆ ಏನೇನು ಸ್ಟ್ರಾಟಜಿಗಳನ್ನ ಹೆಣಿತಾ ಇದೆ. ಸದ್ಯಕ್ಕೆ ಆ ನಿಟ್ಟಿನಲ್ಲಿ ತಯಾರಿಗಳೆಲ್ಲವೂ ಕೂಡ ಹೇಗಿದ್ದಾವೆ ಬಸವರಾಜ್? ಬಹಳ ಪ್ರಮುಖವಾಗಿ ಕುರ್ಚಿ ಕಿತ್ತಾಟದಿಂದ ರಾಜ್ಯ ಸರ್ಕಾರದಲ್ಲಿ ಸಚಿವರ ನಡುವೆ ಶಾಸಕರ ನಡುವೆ ಸಮನ್ವಯದ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಈಗಾಗಲೇ ಶಾಸಕರು ಬಣವಾರ ವಿಂಗಡಣೆ ಆಗಿದ್ದಾರೆ. ಯಾಕಂದ್ರೆ ಡಿಸಿಎಂ ಬಣ ಮತ್ತು ಸಿಎಂ ಬಣದ ಒಂದಷ್ಟು ಕಡೆ ಗುರುತಿಸಿಕೊಳ್ಳುವಂತ ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಬಣವಾರ ವಿಂಗಡಣೆ ಆಗಿರೋದ್ರಿಂದ ಸರ್ಕಾರದಲ್ಲಿ ಸಮನ್ವಯದ ಕೊರತೆ ಇದೆ. ಸಚಿವರು ಕೂಡ ವಿಂಗಡಣೆ ಆಗಿದ್ದಾರೆ, ಅಲ್ಲಿ ಕೂಡ ಸಮನ್ವಯದ ಕೊರತೆ ಎದ್ದು ಕಾಡ್ತಾ ಇದೆ. ಇದು ನಡೀತಕ್ಕಂಥ ಅಧಿವೇಶನದಲ್ಲೂ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ವಿಪಕ್ಷಗಳು ಹಾಕುವಂತ ದಾಳ, ಎದುರೇಟು, ತಿರುಗೇಟು ಎಲ್ಲಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾದ್ರೆ ಸರ್ಕಾರ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಬಣ್ಣ ಬಡದಾಟದಿಂದ ವಿಮುಖರಾಗಿರೋ ಕಾರಣಕ್ಕಾಗಿ ಅವರನ್ನ ಒಂದುಗೂಡಿಸುವಂತ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರತಕ್ಕಂಥದ್ದು. ಒಂದು ವೇಳೆ ಏನಾದರೂ ವಿಪಕ್ಷಗಳು ಒಂದಷ್ಟು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವುದಾಗ್ಲಿ, ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳೋದಾಗ್ಲಿ, ಈ ತರದ ಕುರ್ಚಿ ಕಿತ್ತಾಟದಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದೆ ಅನ್ನುವಂಥದ್ದನ್ನು ಆರೋಪಗಳನ್ನು ಮಾಡೋದಾಗ್ಲಿ ಎಲ್ಲವನ್ನು ಕೂಡ ಮಾಡೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರವನ್ನು ಡಿಪೆಂಡ್ ಮಾಡ್ಕೊಳ್ಬೇಕಾಗಿದ್ದು ಆಡಳಿತ ಪಕ್ಷದ ಕೆಲಸ. ಆದ್ರೆ ಇಲ್ಲಿ ಸಮನ್ವಯದ ಕೊರತೆ ಎದುರಾಗ್ತಾ ಇರೋದ್ರಿಂದ ಇದನ್ನ ಒಂದು ಮಾಡಿಸುವಂತ ಕೆಲಸ ಈಗ ಸಿಎಂ ಸಿದ್ದರಾಮಯ್ಯ ಮೇಲೆ ಇರತಕ್ಕಂಥದ್ದು. ಹೀಗಾಗಿ ಸಚಿವರನ್ನ ಇವತ್ತು 4 ಗಂಟೆಗೆ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಕ್ಯಾಬಿನೆಟ್ ಹಾಲ್ನಲ್ಲಿ ಈ ಒಂದು ಸಭೆ ನಡೀತದೆ. ಸಮನ್ವಯದಿಂದ ನಾವೆಲ್ಲರೂ ಕೂಡ ಸರ್ಕಾರದಿಂದ ಉತ್ತರವನ್ನು ಕೊಡೋಣ. ವಿಪಕ್ಷಗಳು ಹಾಕ್ತಕ್ಕಂತಹ ದಾಳಗಳಿಗೆ ನಾವು ಬಲಿಯಾಗೋದು ಬೇಡ. ಯಾವುದೇ ಕಾರಣಕ್ಕೂ ನಾವು ರಣತಂತ್ರವನ್ನು ರೂಪಿಸಿ ವಿಪಕ್ಷಗಳನ್ನ ಕಟ್ಟಿ ಹಾಕೋಣ, ಸುಗಮವಾಗಿ ಈ ಅಧಿವೇಶನವನ್ನ ನಡೆಸೋಣ ಮತ್ತು ಈ ನಮ್ಮ ವಿಧೇಯಕಗಳೇನಿದಾವೆ ವಿಧೇಯಕಗಳನ್ನೆಲ್ಲವನ್ನು ಕೂಡ ಪಾಸ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಶಾಸಕರ ಹಾಜರಾತಿ ಮತ್ತು ಸಚಿವರ ಇನ್ವಾಲ್ವ್ಮೆಂಟ್ ಮತ್ತು ಪ್ರಶ್ನೋತ್ತರಗಳಿಗೂ ಕೂಡ ಉತ್ತರ ಕೊಡ್ತಕ್ಕಂಥ ಇನ್ವಾಲ್ವ್ಮೆಂಟ್ ಅನ್ನ ಸಚಿವರು ತೋರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಕೊಡೋರಿದ್ದಾರೆ. ಹಾಗಾಗಿ ಇವತ್ತು ಸಂಜೆ 4 ಗಂಟೆಗೆ ನಡೀತಕ್ಕಂತಹ ಸಭೆ ಏನಿದೆ ಅದು ಬಹಳ ಮಹತ್ವವನ್ನ ಸರ್ಕಾರದ ಮಟ್ಟಿಗೆ ತೆಗೆದುಕೊಳ್ಳುತ್ತೆ ಮತ್ತು ಸರ್ಕಾರ ಒಗ್ಗಟ್ಟಿನ ಪ್ರದರ್ಶನ ಮಾಡಲೇಬೇಕಾದ್ರೆ ಈ ಒಂದು ಸಭೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ ಚರಂತಿಮಠ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಚಳಿಗಾಲದ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷಗಳು ಏನೇನು ದಾಳವನ್ನ ಉರುಳಿಸ್ತವೆ, ಹಾಗೆ ಆಡಳಿತ ಪಕ್ಷ ತನ್ನನ್ನ ತಾನು ಡಿಫೈನ್ ಮಾಡಿಕೊಳ್ಳೋದಕ್ಕೆ ಏನೇನು ಸ್ಟ್ರಾಟಜಿಗಳನ್ನ ಹೆಣಿತಾ ಇದೆ. ಸದ್ಯಕ್ಕೆ ಆ ನಿಟ್ಟಿನಲ್ಲಿ ತಯಾರಿಗಳೆಲ್ಲವೂ ಕೂಡ ಹೇಗಿದ್ದಾವೆ ಬಸವರಾಜ್? ಬಹಳ ಪ್ರಮುಖವಾಗಿ ಕುರ್ಚಿ ಕಿತ್ತಾಟದಿಂದ ರಾಜ್ಯ ಸರ್ಕಾರದಲ್ಲಿ ಸಚಿವರ ನಡುವೆ ಶಾಸಕರ ನಡುವೆ ಸಮನ್ವಯದ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಈಗಾಗಲೇ ಶಾಸಕರು ಬಣವಾರ ವಿಂಗಡಣೆ ಆಗಿದ್ದಾರೆ. ಯಾಕಂದ್ರೆ ಡಿಸಿಎಂ ಬಣ ಮತ್ತು ಸಿಎಂ ಬಣದ ಒಂದಷ್ಟು ಕಡೆ ಗುರುತಿಸಿಕೊಳ್ಳುವಂತ ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಬಣವಾರ ವಿಂಗಡಣೆ ಆಗಿರೋದ್ರಿಂದ ಸರ್ಕಾರದಲ್ಲಿ ಸಮನ್ವಯದ ಕೊರತೆ ಇದೆ. ಸಚಿವರು ಕೂಡ ವಿಂಗಡಣೆ ಆಗಿದ್ದಾರೆ, ಅಲ್ಲಿ ಕೂಡ ಸಮನ್ವಯದ ಕೊರತೆ ಎದ್ದು ಕಾಡ್ತಾ ಇದೆ. ಇದು ನಡೀತಕ್ಕಂಥ ಅಧಿವೇಶನದಲ್ಲೂ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ವಿಪಕ್ಷಗಳು ಹಾಕುವಂತ ದಾಳ, ಎದುರೇಟು, ತಿರುಗೇಟು ಎಲ್ಲಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾದ್ರೆ ಸರ್ಕಾರ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಬಣ್ಣ ಬಡದಾಟದಿಂದ ವಿಮುಖರಾಗಿರೋ ಕಾರಣಕ್ಕಾಗಿ ಅವರನ್ನ